ನೋಡಿ, ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರ ಅದು ಬೋಲಿಯಾರ್ ಕೂಡ ಸೇರಿಸಿ ಅತ್ಯಂತ ಸೌಹಾರ್ದತೆಯ ಸರ್ವಧರ್ಮದವರು ಜೊತೆಗೂಡಿ ಬಾಳುವಂಥ ಇಡೀ ರಾಜ್ಯಕ್ಕೆ ಮಾದರಿಯಾದಂಥ ಕ್ಷೇತ್ರ. ಈ ಇಷ್ಟು ಗ್ರಾಮದಲ್ಲಿ ಕೂಡ ಬೋಲಿಯಾರ್ ಕೂಡ ಅಷ್ಟೇ ಒಂದು ಸೋದರದ ಪ್ರೀತಿ ವಿಶ್ವಾಸದ ಒಂದು ಗ್ರಾಮವಾಗಿದೆ ಭಾಳಷ್ಟು ಸಮಯದಿಂದ. ಈಗಲೂ ಕೂಡ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಅಲ್ಲಿದ್ದಾರೆ. ಕೆಲವು ಯುವಕರು ಕೆಲವು ಯುವಕರಿಂದಾಗಿ ಕೆಲವೊಂದು ಕೆಟ್ಟ ಹೆಸರು ಇವತ್ತು ಬಂದಿದೆ. ಅದನ್ನು ಸರಿಪಡಿಸುವ ಅದನ್ನು ಊರವರೇ ತಗೊಂಡಿದ್ದಾರೆ, ಅವರೇ ಒಂದಾಗಿದ್ದಾರೆ, ಎಲ್ಲ ಜಾತಿ ಮತದವರು ಚರ್ಚೆ ಮಾಡ್ತಿದ್ದಾರೆ. ನಾನು ದಯವಿಟ್ಟು ಹೊರಗಿನವರು ಆ ಒಂದು ವಾತಾವರಣ ಏನು ಕೆಡಿಸಲಿಕ್ಕೆ ದಯವಿಟ್ಟು ಯಾರು ಕೂಡ ಪ್ರಯತ್ನ ಪಡಬೇಡಿ. ಈ ಒಂದು ವಿಚಾರ ಆದಾಗ ಅಲ್ಲಿಯ ಸಮಸ್ಯೆಯನ್ನು ಆ ಊರವರಿಗೆ ಒಂದು ಪ್ರೀತಿ ಮತ್ತು ಸೌಹಾರ್ದ ಬಗೆಹರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಮ್ಮ ಬಾಯನ್ನು ನಾವು ಮುಚ್ಚಿಕೊಳ್ಳುವುದೇ ನಿಜವಾದ ದೇಶ ಪ್ರೇಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುತ್ತೇನೆ. ನಿಮಗೆ ದೇಶ ಪ್ರೇಮ ಸ್ವಲ್ಪ ಇದ್ದರೂ ಕೂಡ ದಯವಿಟ್ಟು ನಿಮ್ಮ ಹೊರಗಿನವರು ಇದರಲ್ಲಿ ಅನಾವಶ್ಯಕವಾಗಿ ಮೂಗು ತೂರಿಸದೆ ರಾಜಕೀಯ ಮಾಡಲಿಕ್ಕೆ ಪ್ರಯತ್ನ ಪಡದೆ ಅವರನ್ನು ನೆಮ್ಮದಿಯಿಂದ ಬಿಡಬೇಕಂತೇಳಿ ನಾನು ಕಳಕಳಿಯಿಂದ ನಾವು ಹೊರಗಿನವರಿಗೆಲ್ಲರಿಗೂ ಕೂಡ ನನ್ನ ಮನವಿಯನ್ನು ನಾನು ಮಾಡುತ್ತೇನೆ. ಈಗ ಬಿಜೆಪಿ ಮುಖಂಡರ ಆರೋಪ ಮತ್ತೆ ಏನಂತ ಹೇಳಿದ್ರೆ ಭಾರತ್ ಮಾತಾ ಕಿ ಜೈ ಅಂತ ಹೇಳಿದ್ದಕ್ಕೆ ಅಲ್ಲಿ ದಾಳಿ ನಡೆದಿರುವಂಥದ್ದು. ಅಲ್ಲಿ ಹಾಗಾದ್ರೆ ಭಾರತ್ ಮಾತಾ ಕಿ ಜೈ ಅನ್ನೋದು ತಪ್ಪ? ನೋಡಿ, ಅಂಥ ಯಾವುದೇ ವಿಚಾರ ನಮ್ಮ ಗಮನಕ್ಕೆ ಬರಲಿಲ್ಲ. ಬೋಲೋ ಭಾರತ್ ಮಾತಾ ಕಿ ಜೈ ಅಂತೇಳಿ ಈ ದೇಶದ ಪ್ರತಿಯೊಬ್ಬರು ಕೂಡ ದೇಶಭಕ್ತ ಜನಸಾಮಾನ್ಯ ಎಲ್ಲ ಕಡೆ ಹೇಳ್ತಾರೆ. ಎಲ್ಲಿ ಕೂಡ ಹೇಳಬಾರ್ದು ಯಾರು ಕೂಡ ಇವತ್ತು ಇಲ್ಲ. ಅದು ಅಲ್ಲಿ ಏನು ಅವ್ಯಾಚ ಶಬ್ದ ಬೈದಿದ್ದಾರೆ ಅಂತ ಹೇಳಿಕೊಂಡು ನಿಮಗೆ ಗೊತ್ತಾ? ಇಲ್ಲ. ಆ ಊರವ್ರು ಹೇಳಿದ್ದನ್ನು ಇರುವಂಥ ವಿಚಾರ ನಮಗೆ ಹೊರಗಿನವ್ರಿಗೇನು ಗೊತ್ತು? ಬರೀ ಇದರಲ್ಲಿ ರಾಜ್ಯಕ್ಕೆ ತರಬೇಕು, ಜನ ವಿಭಾಗ ಮಾಡಬೇಕಂತ ನಿಮ್ಗೆ ಏನು ಸಿಗ್ತದೆ? ನಿಮಗೆ ಒಂದು ಓಟು ಜಾಸ್ತಿ ಸಿಕ್ಕುವುದಿಲ್ಲ. ಏನು ಟೆನ್ಷನ್ ಮಾಡಬೇಡಿ. ಯಾರಿಬ್ಬರು ಕೂಡ ಪ್ರಯತ್ನ ಪಡ್ತೀವಿ ರಾಜ್ಯಕ್ಕೆ ಮಾಡಲಿಕ್ಕೆ. ನಿಮಗೆ ಇದರಲ್ಲಿ ಮೈನಸ್ ಅಲ್ಲದು ಎಲ್ಲ ಪಕ್ಷದ ಯಾರು ರಾಜ್ಯಕ್ಕೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಾ, ನಿಮಗೆ ಒಂದು ವೋಟಲ್ಲಿ ಜಾಸ್ತಿ ಆಗೋದು, ನಿಮಗೆಲ್ಲ ಕೂಡ ಮೈನಸ್ ಆಗ್ತದೆ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕಾಗಿ ನೀವು ಮಾಡಲಿಕ್ಕೆ ಹೋಗಬೇಡಿ. ಯಾರು ಕೂಡ ಅದು ಗೊತ್ತಿದೆ ಅಲ್ಲಿ ತಗೊಳ್ಳಿ. ಅದಕ್ಕೆ ನಾನು ಅದಲ್ಲಿಗೆ ಅಲ್ಲ ನಾನು ವಿಚಾರ ಹೇಳುವಂತು. ಅದಕ್ಕಾಗಿ ನಾನು ಹೇಳೋದಿಷ್ಟೇ, ನನ್ನ ಕಳಕಳಿ ವಿನಂತಿ ಅಂತ ಹೇಳಿದರೆ, ದಯವಿಟ್ಟು ನನ್ನ ಚುನಾವಣೆಯಲ್ಲಿ ಇಬ್ಬರು ಸೇರಿಕೊಂಡು ನನ್ನನ್ನು ಸೋಲಿಸಲಿಕ್ಕೆ ಯಾರು ಪ್ರಯತ್ನ ಪಟ್ರ ಅದೇ ಇಬ್ಬರು ಪಕ್ಷ. ಅದಕ್ಕಾಗಿ ಅಂದರೆ ಈಗ ನನ್ನ ಹೆಸರು ನಾನೊಬ್ಬ ಸ್ಪೀಕರ್ ಅಲ್ಲ, ಯಾವ ಪಾರ್ಟಿ ಹೆಸರು ಇಲ್ಲಿಗೆ. ನಾನು ಹೇಳ್ದಿಷ್ಟೇ, ಆ ಊರವನ್ನು ಆ ಗ್ರಾಮ ಸಣ್ಣ ಗ್ರಾಮ, ಅತ್ಯಂತ ಪ್ರೀತಿಯ ಗ್ರಾಮ, ಸಹೋದರತೆಗ ದಯವಿಟ್ಟು ಅವರಕ್ಕೆ ಬಿಟ್ಟು ಬಿಡಿ. ಅನಗತ್ಯವಾಗಿ ಅಲ್ಲಿ ಆದ ಒಂದು ಘಟನೆಯ ಬಗ್ಗೆ ಸಮಾಧಾನಪಡಿಸಿ ಸರಿಪಡಿಸಲಿಕ್ಕೆ ಬಿಟ್ಟು ಅದನ್ನು ಬಿಗಡಾಯಿಸಿಕೊಂಡು ಅದರಲ್ಲಿ ಏನು ರಾಜ್ಯಕ್ಕೆಲ್ಲ ಪಡೀಲಿಕ್ಕೆ ನೀವು ಹೋಗಬೇಡಿ. ಇದು ಯಾರಿದನ್ನು ಪ್ರಯತ್ನ ಮಾಡಲಿಕ್ಕೆ ಹೋಗ್ತಾನೆ ಅವನು ಯಾರು ಸರಿಪಡಿಸಲಿಕ್ಕೆ ಅಲ್ಲಿ ಸಮಾಧಾನ ಇದ್ದುಕೊಂಡು ಅವರಿಗೆ ಅದನ್ನು ಬಿಟ್ಟು ಹೆಚ್ಚು ಕಮ್ಮಿ ಇದ್ದರೆ ಅದನ್ನು ಹೇಳಿ ಅಧಿಕಾರಿಗೆ ಬರೋದು ಬೇರೆ. ಅದು ಇದಕ್ಕೆ ಸಮಾಧಾನವಾಗಿ ಇರಲಿಕ್ಕೆ ಕೊಡುವವರೇ ಅದು ನಿಜವಾದ ದೇಶ ಪ್ರೇಮಿಗಳು. ಇಲ್ಲಿ ಸಮಸ್ಯೆ ನೋಡಿಕೊಂಡು ಸಮಸ್ಯೆ ಸೃಷ್ಟಿಸಿ ಮಾಡುವವರು ನಿಜವಾದ ದೇಶ ದ್ರೋಹಿಗಳಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈಗ ಈ ವಿಚಾರದಲ್ಲಿ ಮಂಗಳೂರು ಸ್ಪೀಕರ್ ಕೂಡ ಮಂಗಳೂರು ಮತ್ತು ದಕ್ಷಿಣ ಕನ್ನಡ ಕೆಲವೊಂದು ವಿಚಾರದಲ್ಲಿ ಘರ್ಷಣೆಗಳು, ಸಣ್ಣ ಪುಟ್ಟ ಘರ್ಷಣೆಗಳು ನಡೀತಾ ಇದೆ, ದೊಡ್ಡ ಮಟ್ಟಕ್ಕೆ ಹೋಗುವಂತ ಒಂದಿದೆ. ಆದರೆ ಪೊಲೀಸರು ಆ ಮಟ್ಟದಲ್ಲಿ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ ಅನ್ನೋ ಒಂದು ಆರೋಪ. ಹಾಗೆಯೇ ಸ್ಕಿಲ್ ಗೇಮ್ ಅದು ಇದೆಲ್ಲ ಮತ್ತೆ ಅಕ್ರಮ ಮರಳುಗಾರಿಕೆ ಎಲ್ಲ ಸ್ಟಾರ್ಟ್ ಆಗಿದೆ. ಅದು ಸಹ ನಿಮ್ಮ ಕ್ಷೇತ್ರದಲ್ಲಿ ಕೆಲವರಿಗೆ ಆಗಿದೆ. ನೋಡಿ, ಪೊಲೀಸ್ನವರಿಗೆ ಕೆಲಸ ಮಾಡಲಿಕ್ಕೆ ರಾಜಕಾರಣಿಗಳು ಬಿಡಿ, ಪೊಲೀಸ್ನವರೆಲ್ಲ ಕೂಡ ಸರಿಪಡಿಸ್ತಾರೆ. ನಾನು ಕೂಡ ಮೊನ್ನೆ ಬೋಲಿಯಾರದ ಇನ್ಸಿಡೆಂಟ್ ಪ್ರೊಸೆಷನ್ ಹೋದ ನಂತರ ಎಲ್ಲ ಕೂಡ ಕ್ಲಿಯರ್ ಆಗಿ ಏನು ಪ್ರಾಬ್ಲಮ್ ಇಲ್ಲ. ಬೇಕಂತಲೇ ಈ 3 ಜನ ಮತ್ತೆ ಬೈಕಲ್ಲಿ ಬರ್ತಾರೆ. ನೋಡಿ, ಈ 3 ಜನರಿಂದ ಆದಂಥ ಪರಿಸ್ಥಿತಿ ಎಲ್ಲ ಹಾಗೆ ಹೋಗಿದ್ದಾರೆ. ಅಲ್ಲಿ ಎಲ್ಲ ಹೋದ ನಂತರ ಮತ್ತೆ ಈ 3 ಜನ ಇಲ್ಲಿಗೆ ಬಂದು ಅದು ಉದ್ದೇಶ ಏನು? ಇಡೀ 3 ಜನರಿಂದ ಇಡೀ ಎಷ್ಟು ಇವತ್ತು ನಮಗೆ ಕೆಟ್ಟ ಹೆಸರು ಬರ್ತದೆ.
ಇವರು 3 ಜನ ಬಂದ್ರಂತ ಹೇಳಿ ಏನೋ ಇದಾಕಿಂತ ಹೇಳಿ ಅವರ ಹಿಂದೆ ಅವರು ಹಲ್ಲೆ ಮಾಡಿದ್ದು ಕೂಡ 100ಕ್ಕೆ 100 ತಪ್ಪೆ. ಇವರು ಇಲ್ಲಿ ಬಂದು ಎಲ್ಲ ಹೋದ ನಂತರ ಒಂದು ಪ್ರೊಸೆಷನಲ್ಲಿ ಒಂದು ವಿದ್ಯಾಸಂಸ್ಥೆ ಜೋಶಿ ಅದೆಲ್ಲ ಮುಗಿದಾಗಿದೆ, ಎಲ್ಲ ಹೋದ ಮತ್ತೆ ಬಂದು ಈ ಪ್ರೊವೋಕೇಟ್ ಮಾಡಿದ್ದು ಕೂಡ ಪ್ರಥಮ ತಪ್ಪು. ಅದೆಲ್ಲ ಅದನ್ನು ನೋಡಿ, ಅಲ್ಲಲ್ಲ ನಾನು ಹೇಳಿದ ಕೇಳಿ, ಅದು ಯಾರು ಅದು ವಿಷಯ ಅಲ್ಲ, ಅಲ್ಲದು ಲೋಕಲ್ ಹೇಳಿದಾರ. ನಾನು ಹೇಳಿ ಭಾರತ್ ಮಾತೆಗೆ ಜೈ ಎಲ್ಲಿ ಕೂಡ ಹೇಳ್ಬೋದು, ಮನೆಯಲ್ಲೂ ಹೇಳ್ಬೋದು, ಮಸೀದಿ ಕಾಂಪೌಂಡಲ್ಲಿ ಹೇಳ್ಬೋದು, ಧಾರ್ಮಿಕ ಎಲ್ಲಿ ಕೂಡ ಹೇಳ್ತಾರೆ. ಎಲ್ಲ ಕಾರ್ಯಕ್ರಮ ಆದಾಗ ಯಾರು ಕೂಡ ಇಲ್ಲ ಅಂತ ಹೇಳುವುದಿಲ್ಲ. ಅದು ನಮ್ಗೆ ಎಲ್ಲರಿಗೂ ಕೂಡ ಹೆಮ್ಮೆ. ಯಾರು ಹೇಳುವುದಿಲ್ಲ, ಎಲ್ಲರೂ ಕೂಡ ಹೇಳ್ತಾರೆ, ಯಾರು ಹೇಳೋದನ್ನು ಕೂಡ ಕೇಳ್ತಾರೆ. ಇದಕ್ಕೆ ಇಲ್ಲಿ ನಮಗೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ಗೆ ಅದು ಗೊತ್ತು. 2 ದಿವಸ ಮುಂಚೆ ನಾವು ವಾಟ್ಸಪ್ನಲ್ಲಿ ನೋಡಿದ್ದೇವೆ, ಕನ್ಯಾಣದಲ್ಲಿ ಬಂತು. ಏನಿತ್ತು ಅದಿತ್ತ, ಏನು ಅಭ್ಯಾಸ ಶಬ್ದದಿತ್ತು, ಇಲ್ಲಿ ನಾವು ನೋಡಲಿಲ್ಲ. ನೀವು ನೋಡಿದ್ದೀರಲ್ಲ, ಅಲ್ಲಿದೆ ಮಾತಾಡಿದ್ದು. ಅಲ್ಲಿ ಕೂಡ ಕಂಪ್ಲೇಂಟ್ ಕೊಟ್ಟು ಹೇಳ್ತಿದ್ರು, ನಾವು ಭಾರತ್ ಮಾತೆಗೆ ಜೈ ಹೇಳಲಿಕ್ಕೆ ನಾನು ಹೋದಂತ ಹೇಳ್ತಿದ್ರು. ಅಲ್ಲಿ ರೆಕಾರ್ಡ್ ನಾವು ನೋಡಿದ್ದೇವಲ್ಲ ಏನು ಹೇಳಿದ್ದಾರೆ ಅಂತೇಳಿ. ಇಲ್ಲಿ ವಿಚಾರ ಅಲ್ಲಿ ಏನು ಅವ್ರು ಹೇಳಿದ್ದಾರೆ ಯಾವುದಂತೇಳಿ ನಾವು ನೀವು ಇಬ್ಬರು ಕೂಡ ಇಲ್ಲ. ಅಲ್ಲಿದ್ದಂಥ ಲೋಕಲ್ ಇದ್ದದ್ದು ಅವ್ರು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದಾರೆ, ಅದರ ಮೇಲೆ ತನಿಖೆ ನಡೆಯುವಂಥದ್ದು. ನಾವ್ಯಾಕೆ ಅದಕ್ಕೆ ಇಲ್ಲಿ ಕನ್ಕ್ಲೂಷನ್ ಕೊಡಬೇಕು? ಹೊರಗಿನವ್ರು ಯಾಕೆ ಕನ್ಕ್ಲೂಷನ್ ಕೊಡಬೇಕು? ನಾನು ಯಾಕೆ ಅದಕ್ಕೆ ಕನ್ಕ್ಲೂಷನ್ ಕೊಡಬೇಕು? ಪ್ರೊಸೆಸ್ ಎಲ್ಲ ಮುಗಿದ ನಂತರ ಮತ್ತೆ 3 ಜನ ಇಲ್ಲಿ ರಿಟರ್ನ್ ಬರುವಂಥದ್ದು ಸರಿಯಾ ತಪ್ಪಂತ ಹೇಳಿರುವಂಥ ಪ್ರಜೆ ವಿ ಶುಡ್ ಹ್ಯಾವ್ ಕಾಮನ್ ಮ್ಯಾನ್ ಆಗಿ ನಾವು ದೇಶ ಪ್ರೇಮಿಗಳಾಗಿ ನೀವು ಆಲೋಚನೆ ಮಾಡಬೇಕು. ಎಲ್ಲ ಬಿಟ್ಟು ಇವರು ಮಾಡಿದಂತೇಳಿ ಅವರನ್ನು ಓಡಿಸಿಕೊಂಡು ಹೊರತು ಕೂಡ ಅದಕ್ಕಿಂತ ದೊಡ್ಡ ತಪ್ಪು. ಈ 2 ತಪ್ಪನ್ನು ಕೂಡ ಪೊಲೀಸರು CCTV ಕ್ಯಾಮರಲ್ಲಿ ನೋಡಿಕೊಂಡು ಅವರು ಅದನ್ನು ಕ್ರಮ ತಗೊಳ್ತಾರೆ. ನಾನು ಒಬ್ಬ ಪ್ರತಿನಿಧಿಯಾಗಿ ನನ್ನ ಒಂದು ರಾಜಕೀಯ ವ್ಯವಸ್ಥೆ ಅನ್ನೋದು ನಾನು MLA ಆಗಿ 99 ಒಳ್ಳೆಯವರಿದ್ದಾರಲ್ಲ ಅವರನ್ನು ನೋಡಿಕೊಳ್ಳೋ ಜವಾಬ್ದಾರಿ ನಂದು. ಅವ್ರಿಗೇನು ಅಗತ್ಯ ವಿಚಾರ ಇದ್ದರೆ 99% ಒಳ್ಳೆಯವರು ಯಾರಿದ್ದಾರೆ ಸತ್ಪ್ರಜೆಗಳು ಅವರು ನೋಡಿಕೊಳ್ಳೋ ರೆಸ್ಪಾನ್ಸಿಬಲ್ ನಂದು ಆ್ಯಸ್ ಎನ್ MLA. ಅದೆಲ್ಲರ ಜವಾಬ್ದಾರಿ ಆಗಬೇಕು. 1% ಸಮಸ್ಯೆ ಸೃಷ್ಟಿಸುವವರು, ಕಾನೂನಿಗೆ ವಿರುದ್ಧ ಹೋಗುವವರು ಯಾರಿದ್ದಾರೆ ಅವರನ್ನು ನೋಡಿಕೊಳ್ಳೋ ಜವಾಬ್ದಾರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇದು. ನಾವು ಇಂಟರ್ಫಿಯರ್ ಹೋಗಿ ಬಿಡಿಸಿಕೊಂಡು ಅಲ್ಲ, ದಟ್ ಇಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ನೋಡ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರಿಗೆ ಏನೋ ನ್ಯಾಯ ಸಿಕ್ಕದಿದ್ದಲ್ಲಿ ಆಗ ಮಾತ್ರ ಅವರು ನಮಗೆ ಹೇಳಬೇಕು. ಅಂತ ಯಾವುದೇ ಕಂಪ್ಲೇಂಟ್ ನನಗೆ ಯಾರಿಂದಲೂ ಕೂಡ ನನಗೆ ಬರಲಿಲ್ಲ. ವಾಟ್ಸಪ್ಪಲ್ಲಿ ಯಾರ ಬಚ್ಚವಾಗಲಿಗೆ ಏನೋ ವಾಟ್ಸಪ್ಪಲ್ಲಿ ವಾಯ್ಸ್ ಹಾಕ್ತಾರೆ, ಏನೋ ಅದಕ್ಕೆ ನೀವು ಅದನ್ನು ನಮ್ಮ ಜೀವನವನ್ನು ಮಾಡಿ ನಡ್ಕೊಂಡೋದ್ರೆ ಆಗ್ತದಾ? ವಾಟ್ಸಪ್ಪನ್ನು ನೋಡಿ, ವಾಯ್ಸ್ ಮೆಸೇಜ್ ನೋಡಿ, ಫೇಕ್ ವಾಯ್ಸ್ ಅದರ ಹಿಂದೆ ನಾವು ಹೋದ್ರೆ ಆಗ್ತದೆ? ನಮ್ಮ ಜೀವನ ತಿಳ್ಕೊಂಡು ಹೋದರೆ ನಮ್ಮ ದೇಶ ಎಲ್ಲಿ ಹೋಗಿ ಮುಟ್ಟಬಹುದು, ನಮ್ಮ ಸಮಾಜ ಎಲ್ಲಿ ಹೋಗಿ ಮುಟ್ಟಬಹುದು? ವಿ ಶುಡ್ ಥಿಂಕ್ ಆನ್ ಪ್ರಾಕ್ಟಿಕಲಿಟಿ. ಆದ ಕಾರಣ ನಾನು MLA ಆಗಿ ಒಳ್ಳೆಯವರಿಗೆ ಅಗತ್ಯ ವಿಚಾರ ನಾನು ಇರ್ತೇನೆ. ಸಮಸ್ಯೆ ಇದ್ದವರಿಗೆ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ನೋಡ್ತದೆ. ನಿರಪರಾಧಿಗೆ ಯಾರಾದರೂ ತೊಂದರೆ ಮಾಡಿದರೆ ಆಗ ನನಗೆ ಹೇಳಿದರೆ ಅದನ್ನು ನಾನು ಪ್ರತಿನಿಧಿಯಾಗಿ ನಾನು ಕ್ವಶನ್ ಮಾಡ್ತೇನೆ. ನನಗೆ ಯಾರು ಮತ್ತು ಪೊಲೀಸರು ಒಂದು ಎನ್ಕ್ವೈರಿ ಕರ್ಕೊಂಡು ಹೋಗಬಾರ್ದು. ಓಪನ್ ಕರ್ಕೊಂಡು ಹೋದರು, ಯಾಕೆಂದರೆ ಅವನು ತಪ್ಪಿಸಿ ಹೋಗಿದ್ದಾನೆ. ಅವನ ಹೆಂಡತಿಯನ್ನು 3 ದಿವಸ ಕರೆದ್ರು, ಯಾಕೆ ಫೋನ್ ಬಂದಿದೆ, ಫೋನ್ ಇದರಲ್ಲಿ ಕರೆದು ಆಗ ಬಿಟ್ಟಿದ್ದಾರೆ. ಅದೇ ಕರ್ಕೊಂಡೇ ಹೋಗಬಾರ್ದು ಅಂತ ಹೇಳಿದರೆ, ಕರ್ಕೊಂಡು ಹೋದವರು ಅಲ್ಲಿಗೆ ಹೋದವರು ಅವರೇನು ವಿಚಾರದಲ್ಲಿ ಕೂಡ ಕಂಪ್ಲೇಂಟ್ ಮಾಡಲಿಲ್ಲ. ಅವರೇ ನಮ್ಮ ಎನ್ಕ್ವೈರಿ ಮಾಡಿದರೆ ಬಿಟ್ಟಿದ್ದಾರೆ ಅಂತ ಅವರು ಹೇಳಿದ್ದಾರೆ. ಬೇರೆ ಗಲಾಟೆ ಮಾಡಿ ತಪ್ಪಿಸಿದಂಥವರ ಕುಟುಂಬಸ್ಥರು ಅವರ ಮಕ್ಕಳು ಬಚಾವಾಗಬೇಕಂತೇಳಿ ಇದನ್ನು ಮಾಬ್ ಮಾಡಲಿಕ್ಕೆ ಪ್ರಯತ್ನ ಪಡುವುದು. ಅಂಥವರ ಮೇಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ವಾಯ್ಸ್ ಹಾಕುವಂಥವ್ರ ವಿರುದ್ಧ ಕೂಡ ಪೊಲೀಸ್ ಇಲಾಖೆ ಕ್ರಮ ತಗೊಳ್ಬೇಕು. ಫೇಕ್ ವಾಯ್ಸ್ ಹಾಕಿ ಜನರನ್ನು ಗೊಂದಲ ಸೃಷ್ಟಿಸುವವರ ಮೇಲೆ ನಾನು ಕೂಡ ಒಳ್ಳೆಯವನಾಗಿದ್ದರೆ ಯಾರಾದರೂ ಉತ್ತಮ ಗುಣತೆ ಒಂದು ಮಾಬ್ ಗಲಾಟೆಯಲ್ಲಿ ಇನ್ನೊಂದರಲ್ಲಿ ಒಂದು ಹಲ್ಲೆ ಒಳಪಟ್ಟಿದೆ, ನಾನು ಹಾಸ್ಪಿಟಲ್ ಹೋಗ್ತಿದ್ದೆ. ನಾನು ಯಾಕೆ ಹೋಗಲಿಲ್ಲ? ಇಂಥವರಿಗೆ ನಾವು ಪ್ರೋತ್ಸಾಹ ಕೊಡಬಾರ್ದು. ವಿ ಶುಡಂಟ್ ಬಿ ಎನ್ಕರೇಜ್ಮೆಂಟ್. ಅವ್ರು ಬರೋದು ಬೈಕಲ್ಲಿ, ಇವರಿಗೆ ಹೊಡೆಯೋದು, ಇವರು ಇವರು ನೋಡಲಿಕ್ಕೆ ಆಸ್ಪತ್ರೆಗೆ ಎಷ್ಟೋ ಬಡವರಿದ್ದಾರೆ, ಎಷ್ಟೋ ಇನ್ನೊಬ್ಬರು ಇದ್ದಾರೆ ಬೇರೆ ಬೇರೆ ರೋಗದಲ್ಲಿ ಆಸ್ಪತ್ರೆಯಲ್ಲಿ ನೋಡಿ, ನನಗೆ ಅವರು ನೋಡ್ಬೋದು, ನಮಗೆ ಅವರನ್ನು ಕೆಲವೊಮ್ಮೆ ನೋಡಲಿಕ್ಕೆ ಆಗೋದಿಲ್ಲ. ಇವರು ಸಮಸ್ಯೆ ಸೃಷ್ಟಿಸಿ ಇರಲಿ, ಇವರ ಗಲಾಟೆ ಮಾಡಿಕೊಂಡು ಮಲಗಿದ ನಾನು ನೋಡಬೇಕು ಹೋಗಿ. ಅಂಥವ್ರಿಗೆ ನಾವು ಯಾರು ಕೂಡ ಪ್ರೋತ್ಸಾಹ ಕೊಡಬಾರ್ದು. ಅವ್ರನ್ನ ವಿ ಶುಡ್ ಕೀಪ್ ನೆಗ್ಲೆಕ್ಟ್ ಮಾಡಿರಬೇಕು. ಆಗ ಮಾತ್ರ ಮುಂದೆ ಅವ್ರಿಗೆ ಗೊತ್ತಾಗ್ತದೆ ನಮಗೆ ಯಾರು ನಾವು ಈ ತಪ್ಪು ಮಾಡಿದರೆ ನಮ್ಮ ಜೊತೆ ಯಾರು ನಿಲ್ಲುವುದಿಲ್ಲ ಅಂತೇಳಿ. ಯಾಕೆ ನಾನು ಸ್ಕೂಲ್ ಡೇಸ್ ಇದ್ದಾಗ ನಾನು ಹೇಳಿದ್ದೆ, ನನಗೆ ತಂದೆ ಕೂಡ ನನಗೆ ಸಪೋರ್ಟ್ ಮಾಡಲಿಲ್ಲ, ನನಗೆ ಬಾರಿಸಿ ಅಂತ ಹೇಳಿದರು ಪೊಲೀಸಿಗೆ ಫೋನ್ ಮಾಡಿ. ಯಾವುದು ಅದೇ ನಾನು ಹೇಳಿದೆ, ದಯವಿಟ್ಟು ಆ ಊರವರನ್ನು ಅವರಷ್ಟಕ್ಕೆ ಬಿಡಿ. ಏನು ಹೆಚ್ಚು ಕಮ್ಮಿ ಆಗಿದೆ ಅವರು ಸರಿಯಾಗ್ತಾರೆ.
ನಾವು ರಾಜಕಾರಣಿಗಳು ಒಳ್ಳೆಯವರು ತುಂಬ ಜನ ಕಷ್ಟದಲ್ಲಿದ್ದಾರೆ. ಎಷ್ಟು ಜನ MLAಗಳು ನಾವು ತುಂಬ ಜನ ಕಷ್ಟದ ಜನಸಾಮಾನ್ಯರಿದ್ದಾರೆ. 98-99% ಒಳ್ಳೆಯವರಿದ್ದಾರೆ. ಎಷ್ಟೋ ಜನ ಇವತ್ತು ವಿದ್ಯೆ ಫೀಸ್ ಕಟ್ಟದೆ ಕಷ್ಟಪಡ್ತಿದ್ದಾರೆ. ಅವರು ಸ್ವಲ್ಪ ಫೀಸ್ ಕಟ್ಟಿ ಕಾಲೇಜಿಗೆ ಸೇರಿಸಿ. ಎಷ್ಟೋ ಜನ ಯುವಕರು ಕಲಿತು ಅವರಿಗೆ ಉದ್ಯೋಗ ಇಲ್ಲ, ದಯವಿಟ್ಟು ಅವ್ರಿಗೊಂದು ಉದ್ಯೋಗ ಕೊಡಿ. ಅಲ್ಲಿ ಅದು ನೋಡಿಕೊಂಡು ನೀವು ಅವರಿಗೆ ಉದ್ಯೋಗ ಕೊಡೋದು ಕೆಲಸ ಮಾಡಿ. ಎಷ್ಟೇ ಮನೆ ಬರೋವರೆಗೆ ಮನೆ ಇಲ್ಲದಂಥ ಕಷ್ಟದಲ್ಲಿದ್ದ ಅವ್ರಿಗೆ ಏನಾದರೂ ಸಹಾಯ ಮಾಡಿ. ಎಷ್ಟು ಜನ ಆಸ್ಪತ್ರೆಯಲ್ಲಿದ್ದಾರೆ, ಎಷ್ಟೋ ಜನ ಇಂಥವ್ರನ್ನು ನೋಡಿ. ಅದು ಯಾವುದನ್ನು ಕೂಡ ನೀವು ನೋಡ್ತಿಲ್ಲ, ನನಗೆ ಗೊತ್ತಿಲ್ಲ. ಇದಕ್ಕೆ ನಮಗೆ ಇದಾಯ್ತಾ? ನನಗೆ ಇವತ್ತು ನಿಮ್ಮ ಒಂದು MLA ಹೇಳಿದರು, ಗಲಾಟೆ ಮಾಡಿದ್ರೆ ನಮ್ಮೆಲ್ಲ ಆತ್ಮೀಯರಂತೇಳಿ. ನನಗೆ ನನ್ನ ಕ್ಷೇತ್ರದವರು ಮತ್ತು ಜಿಲ್ಲೆಯವರು ನನಗೆಲ್ಲರೂ ಕೂಡ ಆತ್ಮೀಯರೇ. ಇಲ್ಲಿ ಬೊಬ್ಬೆ ಹಾಕಿದವನು ಆತ್ಮನಿರ್ಬೋದು, ಸಿಕ್ಕಿದಾಗ ಮಾತಾಡ್ತಾನೆ. ಗಲಾಟೆ ಮಾಡಿದವರು ಇರ್ಬೋದು. ಮತ್ತು ಕೆಲವ್ರ ಮನೆಗೆ ಪೊಲೀಸ್ ಹೋದಾಗ ಶೌಚದಲ್ಲಿ ಕೂತ್ಕೊಂಡವರು ಕೂಡ ನನ್ನ ಆತ್ಮೀಯರೇ. ಅದರಲ್ಲಿ ಏನು ವಿಚಾರ, ಅದು ಯಾರು ತಪ್ಪು ಮಾಡ್ತಾನೆ ಅವ್ರಿಗೆ ನಾವು ಸಪೋರ್ಟು ಹಿಂದೆ ಮಾಡೋದಿಲ್ಲ, ಈಗಲೂ ಮಾಡೋದಿಲ್ಲ, ಇನ್ನು ಮುಂದಕ್ಕೂ ಮಾಡೋದು. ಅದು ಪೊಲೀಸು ನೋಡ್ತದೆ. ಈ ಕೇಸ್ ಅವ್ರಿಗೆ ಮುಂದೆ ಬಂದರೆ ಸಿಕ್ಕಿದೆ ಮಾತಾಡ್ತಾರೆ, ಅದು ಬೇರೆ. ಬಟ್ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ಯಾವೊಬ್ಬನು ಕೂಡ ನಮಗೆ ನ್ಯಾಯ ಸಿಕ್ಕಲಿಲ್ಲ ಅಂತೇಳಿ ಒಂದು ಕೂಡ ಇಲ್ಲ. ಪೊಲೀಸ್ ಹ್ಯಾವ್ ಟೇಕ್ ವೆರಿ ಸ್ಟ್ರಿಕ್ಟ್ ಆ್ಯಕ್ಷನ್. ಇಬ್ಬರ ಮೇಲೆ ಕೂಡ ಅವ್ರು ಕ್ರಮ ತೆಕ್ಕೊಂಡಿದ್ದಾರೆ. ಆ ಕೆಲಸ ಆಗಬೇಕು. ಸೊ ಆದ ಕಾರಣ ಫ್ರೀ ಹ್ಯಾಂಡ್ ಕೊಡಿ, ಕೆಲಸ ಮಾಡಲಿ. ಈಗ ಗೊಂದಲ ಆಗೋದು ಬೇಡ. ಈಗ ನಾನು ಹೋಗಿ ಅಲ್ಲಿ ಮೀಟಿಂಗ್ ಅದು ಮಾಡಿದ್ರೆ ಗೊಂದಲ ಆಗ್ತದೆ. ಪೊಲೀಸ್ನವ್ರು ಪೀಸ್ ಕಮಿಟಿ ಮೀಟಿಂಗೆಲ್ಲ ಮಾಡಿದ್ದಾರೆ. ಆಯ್ತಕ್ಕೆ ಸಮಸ್ಯೆ ಇದೆ. ಅಲ್ಲಿ ಊರವರು ಇದ್ದಾರೆ, ಅಲ್ಲಿ ಎಲ್ಲದರ ಮುಖಂಡರು ಅವ್ರು ಮಾತಾಡ್ತಾರೆ ಫೋನಲ್ಲಿ. ನಾವು ಅವ್ರಿಗೆ ಫೋನಲ್ಲಿ ಮಾತಾಡ್ತೇವೆ. ಊರಿಗೆ ಬಿಟ್ಟು ಬಿಡಿ, ಲೆಟ್ ದಮ್ ಕಮ್ ಬ್ಯಾಕ್. ನೀವು ಒಬ್ಬೊಬ್ಬರು ಒಂದೊಂದು ದಿವಸ ಹೋಗೋದು, ಒಂದೊಂದು ಯಾಕೆ ಅವ್ರ ಮೇಲೆ ಊರನ್ನು ಹಾಳು ಮಾಡ್ತೀರಾ? ಸರಿ ಆಗಿದೆ ಈಗ ಆಲ್ರೆಡಿ. ದೇ ಆರ್ ಆಲ್ ಗುಡ್. ಅಲ್ಲಿ ಏನು ಸಮಸ್ಯೆ ಇಲ್ಲ. ಎಲ್ಲ ಯಾವಾಗ ರಾಜ್ಯಕ್ಕೆ ಅದವ್ರಿಗೆ ಎಂಟ್ರ್ ಆಗ್ತಾರೆ ಆವಾಗ ಸಮಸ್ಯೆ ಮತ್ತೆ ಸ್ಟಾರ್ಟ್ ಮಾಡ್ತೀವಿ, ಇನ್ಕ್ಲೂಡಿಂಗ್ ಮೀ. ಅವ್ರಿಗೆ ಬಿಟ್ಟು ಬಿಡಿ, ಅಲ್ಲಿ ಗೊಂದಲ ಸೃಷ್ಟಿಸಬೇಡ. ಅವರೆಲ್ಲ ಸರಿ ಆಗ್ತಾರೆ. ನಮ್ಗೆ ಯಾವಾಗ ಹೋಗಬೇಕು ಎಲ್ಲ ಆದ ನಂತರ ನಾವೆಲ್ಲ ಜೊತೆ ಸೇರಿಕೊಂಡಾಗ ಹೋಗ್ತೇವೆ. ಅದರ ಮುಂಚೆ ನಾನು ಇನ್ನೊಂದು ಪೋಸ್ಟ್ ನೋಡಿದ್ದೆ. ಅದೇ ಬೊಲ್ಯಾರಿಗೆ ನಾನು ಒಂದೇಲಿ ಕಾಣೆ ಆಗಿದ್ದಾರೆ ಅಂತ ಹೇಳಿಕೊಂಡು ನನ್ನ ಸೋಲಿಸಿದ ಪಟ್ಟಿದ್ದಾರೆ. ಪಾಪ ಆಗಲಿಲ್ಲ. ಈಗ ಅವ್ರ ಸಂತೋಷವನ್ನು ಈ ರೀತಿ ಹಾಕಿ ಅವ್ರು ಸಂತೋಷ ಪಡ್ತಿದ್ದಾರೆ. ನನ್ನ ಉದ್ದೇಶ ನನ್ನೆಲ್ಲರೂ ಕೂಡ ಸಂತೋಷ ಪಡಿಸಬೇಕಂತ ಹೇಳಿಕೊಂಡೆ. ಅದಕ್ಕೆ ಇವರು ಎಷ್ಟು ಬೇಕಂತ ಪೋಸ್ಟ್ ಹಾಕಲಿ, ನನಗೆ ಭಾಳ ಸಂತೋಷ, ಅವರಿಗೆ ಸಮಾಧಾನ ಆಗೋದಿದೆ. ನಾನು ಶುಭಾಶಯ ಸಲ್ಲಿಸ್ತೇನೆ. ಮತ್ತು ನನ್ನ ಹತ್ರ ಬಂದ ನಾನೇ ಹಾಕಿದೆ ಅಂತ ಹೇಳಿದರೆ ಅವ್ರಿಗೊಂದು ಬಹುಮಾನ ಕೂಡ ನಾನು ಕೊಡ್ತೇನೆ. ಆ ಪೋಸ್ಟ್ ನಾನೇ ಹಾಕಿದ್ದು ನನಗೆ ಭಾಳ ಖುಷಿ ಆಗ್ತದೆ ಮನಸ್ಸಿಗೆ ಅಂತ ಹೇಳಿದರೆ ಅವನಿಗೆ ಪೋಸ್ಟ್ ಹಾಕ್ಲಿಕ್ಕೆ ಕೂಡ ಕೊಡ್ತೇನೆ. ಪ್ಲಸ್ ಅವನಿಗೊಂದು 5,000 ರೂಪಾಯಿ ಕೂಡ ನಾನು ಕೊಡ್ತೇನೆ. ದಯವಿಟ್ಟು ನನ್ನ ಮುಂದೆ ಬನ್ನಿ. ನೀವು ಸಂತೋಷ ಅಲ್ಲ, ಆ ಬಹುಮಾನ ಕೂಡ ನೀವು ತಗೊಳ್ಳಿ. ಆ ಪೋಸ್ಟಾಗಿ ನಾನು ಇಷ್ಟೇ ಹೇಳುವಂಥದ್ದು, ಒಳ್ಳೆಯವರಿಗೆ ಅಗತ್ಯವಿಲ್ಲದವರಿಗೆ ಯುಟಿಕಾದರೆ ಕಾಣ್ತಾರೆ. ಸಮಯ ಶಕ್ತಿಗಳಿಗೆ ಸಮಸ್ಯೆ ಮಾಡುವವರಿಗೆ ನಾನು ಕಾಣುವುದಿಲ್ಲ.